ಬೆಳವಣಿಗೆಗಳ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆಯಲ್ಲಿ ಸಂಸದ ರಾಹುಲ್ ಗಾಂಧಿ ಮಾತನಾಡ್ತಾರೆ. ಮಹಿಳಾ ಮೀಸಲಾತಿಯ ಬಿಲ್ನ ಇಂಪ್ಲಿಮೆಂಟೇಷನ್ನ ಭವಿಷ್ಯ ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ತುಂಬಾ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗತ್ತೆ NDA ಇಲ್ಲಿ. ತಾವು ಅಂದ್ಕೊಂಡಿರೋ ಅಜೆಂಡಾ ಪಾಸ್ ಆಗಬೇಕು ಅಂದರೆ ಸಂಸದರ ಇಂಡೈರೆಕ್ಟ್ ಅಥವಾ ಡೈರೆಕ್ಟ್ ಸಪೋರ್ಟ್ ಬೇಕು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಂಬರ್ಸ್ ಇಲ್ಲ, ಆಲ್ಮೋಸ್ಟ್ 360 2/3 ಮೆಜಾರಿಟಿ ಅಂತ ಹೇಳಿದ್ರೆ ಆ ನಂಬರ್ ಇಲ್ಲವೇ ಇಲ್ಲ NDA ಹತ್ರ. ಆದರೂ ಅವ್ರು ಕಾನ್ಫಿಡೆನ್ಸಲ್ಲಿದ್ದಾರೆ. ಯಾವ ಪಾರ್ಟಿ ಅವ್ರ ಹತ್ರ ಮಾತನಾಡಿ ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಅಥವಾ ಅಟ್ಲೀಸ್ಟ್ ವಾಕ್ ಓವರ್ ಮಾಡಿ ನೀವು ಅನ್ನೋ ರೀತಿಯಲ್ಲಿ ಮಾತುಕತೆಗಳು ಆಗ್ತಾ ಇದೆ ಅಂತ ಅನಿಸುತ್ತೆ. ಯಶಸ್ವಿ ಆಗ್ಬೋದು ಅವರು? ಮಮತಾ ನೋಡಿ, ಈಗ ಈ ಬಿಲ್ ಪಾಸ್ ಆಗಬೇಕು ಅಂದರೆ ಕನಿಷ್ಠ ಆಡಳಿತ ಪಕ್ಷಕ್ಕೆ 60ರಿಂದ 70 ಮತಗಳ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬೇರೆ ಬೇರೆ ಪಕ್ಷದ ಮುಖಂಡರ ಜೊತೆಗೂ ಕೂಡ ಮಾತುಕತೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಕೆಲವರು ಈ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಅಥವಾ ಇದಕ್ಕೆ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರೋರನ್ನ ವಾಕೌಟ್ ಮಾಡುವಂತಹ ಪ್ರಯತ್ನಗಳು ಕೂಡ ಈಗ ನಡೀತಾ ಇರುವಂಥದ್ದು. ಸೊ ಒಟ್ಟಲ್ಲಿ ಹೇಗಾದರೂ ಮಾಡಿ ಈ ಬಿಲ್ಲನ್ನು ಪಾಸ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲೂ ಕೂಡ ಈಗ ಪ್ರಮುಖ ನಾಯಕರ ಸಭೆ ಕೂಡ ನಡೀತಾ ಇರುವಂಥದ್ದು. ಕಡೆಯ ಹಂತದಲ್ಲೂ ಕೂಡ ಕೆಲವು ಪ್ರಮುಖ ಪಕ್ಷಗಳನ್ನ ಮತ್ತೆ ಸಂಸದರನ್ನ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಅಂತಿಮವಾಗಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಅದಾದ ಬಳಿಕ 4 ಗಂಟೆಗೆ ಮತದಾನ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಬಹುತೇಕ ಇವತ್ತು ಸಂಜೆಯಷ್ಟೊತ್ತಿಗೆ ಈ ಬಿಲ್ನ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.